ಇವತ್ತು ಶೂಟಿಂಗ್ ಇತ್ತು ಕೃಷ್ಣಾರಕ್ಕೂ. ನಾನು ಅದರಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದೀನಿ. ನಾನು ಶೂಟಿಂಗ್ ಹೊರಡೋವಾಗ ಮ್ಯಾನೇಜರ್ ಫೋನ್ ಮಾಡಿದ್ರು, ಸರ್ ಶೂಟಿಂಗ್ ಕ್ಯಾನ್ಸಲ್ ಅಂತ. ಯಾಕಪ್ಪ ಕ್ಯಾನ್ಸಲ್? ದಿಲೀಪ್ ಅವ್ರು ಹೋಗ್ಬಿಟ್ರು ಅಂತ. ಯಾವ ದಿಲೀಪ್? ಸರ್ ನಮ್ ದಿಲೀಪ್ ಸರ್. ಬೈದ್ಬಿಟ್ಟೆ ನಾನು. ಫೋನ್ ಇಟ್ಟೆ, ಬೈದ್ಬಿಟ್ಟು ಮತ್ತೆ ಫೋನ್ ಮಾಡಿದ್ವಿ. ಸರ್ ಅಪ್ಪು ಅವ್ರು ಹೋದಾಗ ಹೇಗೆ ನಾನು ನಂಬಲಿಲ್ವೋ, ಆಸ್ಪತ್ರೆಗೆ ಹೋಗಿ ಅವರ ಪಾರ್ಥಿವ ಶರೀರ ನೋಡಿದ ಮೇಲೆ ನನ್ನ ನಂಬಿಕೆ ಬಂತು. ಆ ಥರ ಇವತ್ತು ದಿಲೀಪ್ ಹೋದ್ರು ಅಂದಾಗ ನಾನು ನಂಬಿಕೆ ಆಗ್ಲಿಲ್ಲ. ಕನಿಷ್ಠ 2 ಗಂಟೆ ನಾನು ಸುಮ್ಮನೆ ಕೂತಿದ್ದೆ. ನಾನು ಹೇಗೆ ಬರುತ್ತೆ ಸಾವು ಒಬ್ಬ ಮನುಷ್ಯನಿಗೆ? ಆರೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ, ಯಾವ ದುರಭ್ಯಾಸಗಳಿಲ್ಲ, ತುಂಬಾ ಚೆನ್ನಾಗಿದ್ರು, ತುಂಬಾ ಆಕ್ಟಿವ್ ಆಗಿದ್ರೆ ಸಾವು ಇಷ್ಟು ಸುಲಭವಾಗಿ ಬರುತ್ತಾ ಅಂತ ಗಾಬರಿ ಆಗೋಯ್ತು. ದಿಲೀಪ್ ನನಗೆ ಸುಮಾರು ಒಂದು 20 ವರ್ಷಗಳ ಪರಿಚಯ. ಅವ್ರ ಜೊತೆಲಿ ಒಂದು ರಿಯಾಲಿಟಿ ಶೋ ಮಜಾ ಭಾರತ ಮಾಡಿದೆ. ಅದಕ್ಕೆ ಮೊದಲು ಅವ್ರು ಕಲಾವಿದರಾಗಿದ್ರು. ಬಹಳಷ್ಟು ಸಲ ಭೇಟಿಯಾಗಿದ್ದೇನೆ. ಪಾರು ನನ್ನ ಅವರ ಮಧ್ಯೆ ಸಂಬಂಧವನ್ನ ತುಂಬಾ ಹತ್ತಿರ ಮಾಡಿದ್ದು. ಪಾರು ನನ್ನನ್ನ ಒಂದು ಹೊಸ ರೂಪದಲ್ಲಿ ಅವರು ನೋಡಿದ್ರು, ಹೊಸ ರೀತಿಯಲ್ಲಿ ನನಗೊಂದು ಹೊಸ ಇಮೇಜ್ ಅನ್ನ ಕೊಟ್ಟರು ಪಾರು ಧಾರಾವಾಹಿ ಮುಖಾಂತರ. ಅದಾದ ನಂತರ ಕೃಷ್ಣಾರೂಪ, ಇದರಲ್ಲಿ ತುಂಬಾ ಒಳ್ಳೆ ಪಾತ್ರ. ತುಂಬಾ ಟ್ಯಾಲೆಂಟೆಡ್ ಹುಡುಗ, ತುಂಬಾ ಟ್ಯಾಲೆಂಟೆಡ್, ಮಲ್ಟಿ ಟ್ಯಾಲೆಂಟೆಡ್. ಒಬ್ಬ ಡೈರೆಕ್ಟರ್ ಆಗುವಂತ ಎಲ್ಲ ಲಕ್ಷಣಗಳಿತ್ತು. ಕಲಾವಿದನಾಗಿ, ಬರಹಗಾರನಾಗಿ, ಒಬ್ಬ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ಸದಾ ಹಸನ್ಮುಖಿ, ನಗ್ನಗ್ತಾ ಇರ್ತಾ ಇದ್ರು. ಎಷ್ಟೇ ಒತ್ತಡಗಳಿದ್ರು ಕೂಡ ಬಹಳ ಕೂಲಾಗಿ ಹ್ಯಾಂಡಲ್ ಮಾಡ್ತಿದ್ದಂತ ವ್ಯಕ್ತಿ ಇವತ್ತು ಖಂಡಿತ ಈ ಶಾಕಿಂದ ಹೊರಗಡೆ ಬರಕ್ ಬಹಳ ಸಮಯ ಬೇಕು. ದಿಲೀಪ್ ಅವ್ರು ಬಹಳ ವರ್ಷಗಳ ಕಾಲ ನಮ್ಮೆಲ್ಲರ ಜೊತೆಲಿ ಇರ್ತಾರೆ. ಅವರು